ಹಾಯ್ ನಮಸ್ಕಾರ ರೀ. ನಾ ಇವತ್ತು ನಿಮ್ಗೆ ಎಕ್ಸ್ಟಿಂಗ್ವಿಷರ್ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ನಾವು ಸಾಮಾನ್ಯವಾಗಿ ಬೆಂಕಿನ 4 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅದು ಯಾವುದಪ್ಪ ಅಂದರೆ ಎ ಕ್ಲಾಸ್, ಬಿ ಕ್ಲಾಸ್, ಸಿ ಕ್ಲಾಸ್ ಆ್ಯಂಡ್ ಡಿ ಕ್ಲಾಸ್ ಅಂತೇಳಿ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಎ ಕ್ಲಾಸ್ ಫೈರ್ ಅಂದ್ರೆ ಉರಿದ ಬೂದಿ ಏನಾಗ್ತಾವಲ್ಲ ಅವಕ್ಕೆ ಎ ಕ್ಲಾಸ್ ಫೈರ್ ಅಂತ ಕರಿತೀವಿ. ಪೇಪರ್, ಕಟ್ಟಿಗೆ, ಕ್ಲಾತ್ಸ್ ಈ ಥರ. ಬಿ ಕ್ಲಾಸ್ ಫೈರ್ ಅಂದ್ರೆ ಲಿಕ್ವಿಡ್ ಫೈರ್ ಅಂದ್ರೆ ಪೆಟ್ರೋಲ್, ಆಯಿಲ್ಗಳು, ಸ್ಪಿರಿಟ್, ಕೆಮಿಕಲ್ ಇತ್ಯಾದಿ. ಸಿ ಕ್ಲಾಸ್ ಫೈರ್ ಅಂದ್ರೆ ಎಲೆಕ್ಟ್ರಿಕ್ ಫೈರ್. ಡಿ ಕ್ಲಾಸ್ ಫೈರ್ ಅಂದ್ರೆ ಮೆಟಲ್ ಫೈರ್. ಈಗ ನಾವು ಕಾಮನ್ ಆಗಿ ಎಲ್ಲ ಬೆಂಕಿನೂ ಇದು ಒಂದರಿಂದನೇ ಆರಿಸ್ಬೋದು. ಇದ್ರೊಳಗೆ DCP ಅನ್ನೋ ಪೌಡರ್ನ ಮಿಕ್ಸ್ ಮಾಡಿರ್ತಾರೆ. DCP ಅಂದ್ರೆ ಡ್ರೈ ಕೆಮಿಕಲ್ ಪೌಡರ್ ಅಂತೇಳಿ. ನಾವು ಇದನ್ನು ಫಸ್ಟ್ ಏಡ್ ಥರ ಯೂಸ್ ಮಾಡ್ತೀವಿ. ಅಂದರೆ ಸಣ್ಣ ಪುಟ್ಟ ಬೆಂಕಿಗಳೇನಾಗಿರ್ತಾವಲ್ಲ ಆ ಸಮಯದಲ್ಲಿ ಇದನ್ನು ಫಸ್ಟ್ ಏಡ್ ಥರ ನಾವು ಯೂಸ್ ಮಾಡ್ಕೋತೀವಿ. ನಾ ಈಗ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇದನ್ನು ಪಾಸ್ ಅನ್ನೋ ಮೆಥಡಿಂದ ನಾವು ಯೂಸ್ ಮಾಡ್ಬೋದು. ಪಾಸ್ ಅಂದ್ರೆ ಪಿ ಅಂದ್ರೆ ಫಸ್ಟ್ ಫುಲ್ ದ ಸೇಫ್ಟಿ ಪಿನ್. ಇದನ್ನು ಸೇಫ್ಟಿ ಪಿನ್ ಯಾಕೆ ಕೊಟ್ಟಿರ್ತಾರಪ್ಪ ಅಂತಂದರೆ ಎಲ್ಲರೂ ನೀವು ಹುಡುಗರು ಆಯ್ತು, ಯಾರು ಚಿಕ್ಕ ಮಕ್ಕಳು ಆಯ್ತು, ಏನಾರು ಇದ್ರ ಮೇಲೆ ಪ್ರೆಸ್ ಮಾಡಿದ್ರಂದ್ರೆ ಇದ್ರೊಳಗಿರೋ ಕೆಮಿಕಲ್ ಎಲ್ಲ ಪಟ್ಟಂತ ಖಾಲಿ ಆಗಿಬಿಡ್ತೈತಿ. ಸೊ ಅದಕ್ಕಾಗಿ ಸೇಫ್ಟಿ ಪಿನ್ ಯೂಸ್ ಮಾಡಿರ್ತಾರೆ. ಆಮೇಲೆ ಎ ಅಂದರೆ ಏಮ್ ದ ನಾಜಲ್ ಟುವರ್ಡ್ಸ್ ದ ಫೈರ್ ಎಲ್ಲ ಆಗಿರ್ತೈತಲ್ಲ ಅದಕ್ಕೆ ನಾವು ಏಮ್ ಮಾಡಿ ನಾಜಲ್ನ ಹಿಡ್ಕೋಬೇಕು. ನೆಕ್ಸ್ಟ್ ಎಸ್ ಅಂದ್ರೆ ಸ್ಕ್ವೀಸ್ ದ ವಾಲ್. ಇದೇನಿರ್ತೈತಲ್ಲ ಇದನ್ನು ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಎಸ್ ಬಂದು ಸ್ವೀಪ್ ದ ನಾಜಲ್. ನಾವು ಬೆಂಕಿಯಲ್ಲಿ ಇರ್ತೈತಲ್ಲ ಅವಾಗ ಇದನ್ನ ನಾಜಲ್ನ ಹಿಂಗೆ ಸ್ವೀಪ್ ಮಾಡಬೇಕು ಆ ಕಡೆಯಿಂದ ಈ ಕಡೆ. ಸೊ ನಿಮಗೆ ಎಕ್ಸ್ಟಿಂಗ್ವಿಷರ್ ಯಾವ ರೀತಿ ಯೂಸ್ ಮಾಡಬೇಕಂತ ಗೊತ್ತಾಯ್ತು ಅನ್ಕೋತೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿರಿ. ಜೈ ಹಿಂದ್, ಜೈ ಕರ್ನಾಟಕ.